ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ 10 HP ಅಕ್ವಾಟೆಕ್ಸ್ ಕಂಪನಿಯ ವರ್ಟಿಕಲ್ ಪಂಪು 10 HP 4 ಸ್ಟೇಜ್ ಇದೆ, 2.5 ಇಂಚ್ ಔಟ್ಲೆಟ್. ಇದನ್ನು ನಾವು ತುಂಬ ಆಳಿರುವ ಪ್ರದೇಶಕ್ಕೆ ಫಿಟ್ ಮಾಡ್ತಿದ್ದೇವೆ. ನೋಡಿ, ಇಲ್ಲಿ ತುಂಬ ಆಳ ಇದೆ. ಇದಕ್ಕೆ ನಾವು ಈ ಥರದ 2 ಡ್ರಮ್ಮನ್ನು ಸೆಟ್ ಮಾಡಿ ನೀರಲ್ಲಿ ಫಿಟ್ ಮಾಡ್ತೇವೆ. ಅದು ಯಾವ ರೀತಿ ಅಂತ ತಿಳ್ಕೊಳ್ಳುವ. ಪಂಪುನ ಬ್ಯಾರಲ್ಗೆ ಫಿಟ್ ಮಾಡುವ ನಮಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅಷ್ಟೇ ಕೆಲಸ ಇದೆ. ಅದನ್ನು ಫ್ಲೋಟಿಂಗ್ ಆಗುವಾಗ ಡ್ರಮ್ ಇಟ್ಕೊಳ್ಬೇಕು, ಪ್ಲಸ್ ಕಟ್ಟಬೇಕು, ಹಾಗೆ ವಿಡಿಯೋ ಮಾಡಲಿಕ್ಕೆ ಹಾಗೆ. ನೋಡಿ, 200 ಲೀಟರ್ನ ಡ್ರಮ್ ಇದು. ನಾವು ಬ್ಯಾರಲ್ ಅಂತ ಹೇಳ್ತಾರೆ ನೋಡಿ, ಅದನ್ನು ಕಟ್ಟಿದ್ದೇವೆ ನಾವು 2 ಬಳ್ಳಿಯನ್ನು ನೋಡಿ ಆಚೀಚೆ ಮಾಡಿ. 148 kg ಪಂಪ್ ಇದೆ, ಪ್ಲಸ್ ಅದರ ಮೇಲೆ 3 ಜನ ನಿಂತಿದೆ. ನಾವು ಅಂದಾಜು ಒಂದು 210 kg, ಅದರದ್ದು ಮುಳುಗುವುದಿಲ್ಲ ನೋಡಿ, ಫ್ಲೋಟಿಂಗ್ ಆಗ್ತಾ ಇರುತ್ತೆ. ಈ ರೀತಿ ಮಾಡಿದ್ರೆ ನಮಗೆ ಹೊಳೆಯಿಂದ ಇದು ಯಾವುದು ಕೆರೆ ಸೈಡಲ್ಲೆಲ್ಲ ಫಿಟ್ ಮಾಡಿದ್ದು ನಮಗೆ ಅದು ಮೋಟ್ರು ಹೊಯ್ಗೆಲ್ಲ ಎಳೀತದೆ. ಮತ್ತು ನೀರು ಕಡಿಮೆ ಆಗುವಾಗ ನಾವು ಪಂಪನ್ನು ಪುನಃ ಆಚೆ ಇಡಬೇಕಾಗ್ತದೆ. ಈ ರೀತಿ ಮಾಡೋದ್ರಿಂದ ಪಂಪನ್ನು ಆಚೆ ಮಾಡಲಿಕ್ಕೆ ತುಂಬ ಸುಲಭ, ಮತ್ತು ಮಳೆಗಾಲ ಕೂಡ ಪಂಪನ್ನು ತೆಗಿಲಿಕ್ಕೆ ತುಂಬ ಈಸಿ ಆಗ್ತದೆ. ಇಲ್ಲ ನೋಡಿ, ಇದಕ್ಕೊಂದು ಸೇಫ್ಟಿಗೊಂದು ಬಳ್ಳಿ ಕೊಟ್ಟಿದ್ದೇವೆ, ಯಾಕಂದರೆ ಪೈಪ್ ಕಟ್ಟಾದರೆ ಪಂಪು ಆಚೆ ಹೋಗಬಾರ್ದಲ್ಲ. ಬಳ್ಳಿ ಕೊಟ್ಟು ನಾವೊಂದು ಕಟ್ಟಿದ್ದೇವೆ. ಇಲ್ಲಿ ಪಂಪ್ ಆನ್ ಮಾಡಿ ನೋಡುವ ಡಿಸ್ಚಾರ್ಜ್ ಆಗಿದೆ ಅಂತ. ಮೋಟ್ರ್ ಆನ್ ಮಾಡಿದ್ದೇವೆ ಸ್ನೇಹಿತರೆ, ನೋಡ್ತಿರ್ಬೋದು. ಒಳ್ಳೆ ಸ್ಪೀಡಲ್ಲಿ ಹೊಡಿತಾ ಇದೆ. 28 ಸ್ಪ್ರಿಂಕ್ಲರ್ ಹೊಡಿತಾ ಇದೆ, 30 ಹಾಕ್ಬೋದು. ತುಂಬ ತೋಟದ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಹಾಗೆ ಇಲ್ಲೇ ವಿಡಿಯೋ ಮಾಡ್ತಿದ್ದೇನೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.